ಏನಿಲ್ಲ. ನೀವು ಏನೇನೋ ಅರ್ಥ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಿಮಗೆ ನನ್ನ ಮೇಲೆ ಕೋಪ. ನನಗೀಗ ತುಂಬ ಕೆಲಸಗಳಿದೆ, ನೀವು ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಹಲೋ ಹಲೋ ನಮ್ಮರೇ, ಹಲೋ. ನಿಮಗೂ ಯಾಕೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ರಾಮು ಅವರೇ. ನಿಮ್ಮ ಅತ್ತಿಗೆ ಮಾತು ಕೇಳಿದೆ, ನೀವು ಓದೋದು ಕುಪ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಯಾಕೆ ರಾಮು ಅವರೇ ಹೇಗೆ ಮಾಡ್ತೀರಾ? ಯವಿ ಜನ ಈ ಟೋನ್ ಬದಲಾಗೋರ, ಅದು ದುಡ್ಡು ಕೈ ಚಾಚ್ತಿರೋ ಅಷ್ಟು. ಹಿಂಗೆ ಹೋದ್ರೆ ದುಡ್ಡು ಕೊಟ್ಟು ಗೆಲ್ಲೋ ಅಂತ ರಾಜಕಾರಣಿಗಳ ಕತೆ ಆಟಯ್ಯ. ಏಯ್, ಯಾರಿಗೆ ಹೇಳ್ತಿದ್ಯಾ? ಯಾರಿಗೂ ಇಲ್ಲ ಅಕ್ಕ, ಸುಮ್ಕೆ ಹಿಂಗೆ ಹೇಳ್ದೆ ಅಷ್ಟಯ್ಯ. ಅಲ್ಲ ಅಕ್ಕ, ಆ ಹೆಂಗಸ್ರೆಲ್ಲರೂ ದುಡ್ಡು ತಗೊಳ್ಳಿಲ್ಲ ಅನ್ಯಾಕೆ? ಅವ್ರು ಎಲ್ರೂ ಆ ಟೀಚರ್ಗೆ ಓಟ್ ಹಾಕೋದು ಪಕ್ಕ ಅಲ್ಲೂರ? ಹೋಗಿ ಆಚೆ, ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಹೊರಟೋಗು. ಅಕ್ಕ ಇಲ್ಲ, ನಾನು ಸೋಲಲ್ಲ, ನಾನು ಸೋಲೋದಿಲ್ಲ. ಅಪ್ಪಯ್ಯ ಹೇಳಿದ ಐಡಿಯಾ ಏನು ವರ್ಕೌಟ್ ಆಗಲಿಲ್ಲ. ಇನ್ನೇನು ಮಾಡೋದು? ಬೇರೆ ಏನಾದರೂ ಮಾಡಬೇಕು. ಅಕ್ಕ ಅದು ಒಂದು ನಿಮಿಷ ಇರಿ ಅಕ್ಕ, ನಾನು ಹೇಳೋದನ್ನ ಕೇಳಿ. ಏನು? ಅದು ಆ ಹೆಂಗಸರು ಬಂದವ್ರೆ. ಏನು? ಹ್ಞೂ ಅಕ್ಕ, ಯಾರು ದುಡ್ಡು ಬೇಡ ಅಂದರೂ ಆ ಹೆಂಗಸ್ರು ಎಲ್ಲರೂ ನಿಮ್ಮನ್ನು ನೋಡಕ್ಕೆ ಬಂದವ್ರೆ. ಎಲ್ರೂ ಇತ್ಲು ತವ ನಿಲ್ಲಿಸ್ಬಿಟ್ಟು ಬಂದೀವ್ನಿ. ಬೆರ್ನೆ ಬನ್ನಿ ಅಕ್ಕ, ಯಾರನ್ನ ನೋಡಿದ್ರೆ ಕಷ್ಟ ಆಯ್ತೈತೆ. ಸರಿ ನಡಿ. ಏನು ಎಲ್ಲರೂ ಬಂದಿದ್ದು? ಅದು ಅಮ್ಮವ್ರೆ, ನೀರೇ ನಾ ಹೇಳ್ತೀನಿ. ಅದು ಅಮ್ಮವ್ರೆ, ನೀವು ನಮ್ಮ ಬಗ್ಗೆ ಏನು ಹೇಳಕ್ಕೆ ಬಂದಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲೇ ನಿಮ್ಮನ್ನು ವಾಪಸ್ ಕಳಿಸ್ಬಿಟ್ವಿ. ಕ್ಷಮಿಸ್ಬಿಡಿ ಅಮ್ಮವ್ರೆ. ನೀವು ಹೋದ್ಮ್ಯಾಕೆ ನಾವು ಯೋಚನೆ ಮಾಡ್ದೋ ಅಮ್ಮವ್ರೆ, ನೀವು ನಮ್ಮ ಮ್ಯಾಗ ಮಡಗಿರೋ ಪಿರುತಿ ನಮ್ಗೆ ಅರ್ಥ ಆಯಿತು. ಚಂದ್ರಿ, ನನಗೆ ಗೊತ್ತಿತ್ತು ನೀವೆಲ್ಲರೂ ಬಂದೇ ಬರ್ತೀರಾ ಅಂತ. ನನ್ನ ಮೇಲೆ ಎಷ್ಟು ಪ್ರೀತಿ ಗೌರವ ಇಟ್ಟಿದ್ದೀರಾ ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಹೌದು ಅಮ್ಮವ್ರೆ, ನೀವು ಕೊಡೋಕೆ ಬಂದಿದ್ದ ದುಡ್ಡನ್ನ ತಗೊಳ್ಳೋದೇ ಸರಿ ಅನಿಸಿ ನಿಮ್ಮನ್ನೇ ಹುಡಿಕೊಂಡು ಬಂದ್ವಿ. ಒಳ್ಳೆ ಕೆಲಸನೇ ಮಾಡಿದ್ದೀರಾ. ತಕ್ಕಳಿ, ಎಲ್ರೂ ಇದನ್ನ ಸಮನಾಗಿ ಹಂಚ್ಕೊಂಬಿಡಿ. ಯಾರು ವೋಟ್ ಮಾಡಬೇಕು ಅಂತ ಗೊತ್ತಾಯ್ತಲ್ವಾ? ಗೊತ್ತಿದೆ ಮೇಡಮ್. ಸರಿ, ನೀವಿಲ್ಲಿ ತುಂಬ ಹೊತ್ತಿರೋದು ಬೇಡ, ಹೊರಡಿ. ಹಾಂ, ಎಲೆಕ್ಷನ್ ಆದ್ಮ್ಯಾಕೆ ಪಾರ್ಟಿಲಿ ಸಿಗುಮ, ಈಗ ಹೊರಡಿ. ನೆನಪಿದೆ ಅಲ್ವಾ ಗೆಲುವಿನ ಗುರ್ತು? ಗೊತ್ತಿದೆ ಅಮ್ಮವ್ರೆ, ಖಂಡಿತ ಓಟ್ ಹಾಕ್ತೀವಿ. ಸರಿ ಸರಿ, ಎದುರುಗಡೆ ಪಾರ್ಟಿನವ್ರು ನೋಡಿದ್ರೆ ಕಷ್ಟ ಆಯ್ತತೆ, ಹೊರಡಿ. ನೋಡಿದ್ಯೇನೆ ಸುಂದ್ರಿ, ಜನ ಇಷ್ಟೊಂದು ಒಳ್ಳೆಯವರಾಗೋದ್ರ ಅಂತ ಆಗ್ಲೇ ಬಾಯ್ಬಿಟ್ಟೆ. ಈಗ ಗೊತ್ತಾಯ್ತಾ ಇದು ದುಡ್ಡಿಗಿರೋ ಪವರು ಅಂದರೆ? ನಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ಇನ್ನು ಆ ಟೀಚರ್ಗೆ ನನ್ನ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸೂಪರ್ ಅಕ್ಕ.
ಹೋಮ್ವರ್ಕ್ ಮಾಡಿಲ್ವಾ? ಮಾಡಬೇಕು ಆಯಿತಾ? ನಾಳೆ ಮಾಡ್ಕೊಂಡು ಬರಬೇಕು. ಸರಿ, ಹೋಗಿ ಆಟ ಆಡ್ಕೊ ಹೋಗು. ಜಾನಕಿ, ಹೇಗಿದ್ಯಮ್ಮ? ಹಾಂ ಮಾವ, ಚೆನ್ನಾಗಿದ್ದೀನಿ. ಮತ್ತೆ ನಿನ್ನ ಪೈಲ್ವಾನ ದಾರಿಗೆ ಬಂದ? ಇಲ್ಲ ಮಾವ, ಅವ್ರಿಗಿರೋದು ಕೋಪನೋ ಹಠನೋ ಅಲ್ಲ, ಮುಗ್ಧತೆ. ಅದಕ್ಕೆ ಅರ್ಗೋಕೆ ಟೈಮ್ ಆಗತ್ತೆ. ಹಾ, ನಿಜನಮ್ಮ. ಜಾನಕಿ, ನಾನೀಗ ಕಾಲ್ ಮಾಡಿದ್ದೇನಕ್ಕೆ ಅಂದರೆ ನೀನು ಮತ್ತು ನಂದಿತಾ ಇಬ್ಬರು ಮಹಿಳಾ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಲ್ತಾ ಇದ್ರಂತೆ, ಹೌದೇ? ಹೌದು ಮಾವ, ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಕೇಳಿ ಖುಷಿ ಆಯ್ತು ಕಣಮ್ಮ. ಒಂದು ನಿಮಿಷ ಇರು, ಹಾಗೆ ನಂದಿತಾಗೂ ಒಂದು ಕಾನ್ಫರೆನ್ಸ್ ಕಾಲ್ ಮಾಡಿಬಿಡ್ತೀನಿ. ಸರಿ ಮಾವ. ಹಲೋ ಸೊಸೆಮ್ಮನವರು, ಈಗ ಹೇಳ್ತಾ ಇದ್ದೀರಾ ಅನ್ಸುತ್ತೆ. ಇಲ್ಲ ಮಾವ, ಅದು ನಾನು ಪೂಜೆ ಮಾಡ್ತಿದ್ದೆ, ಅದಕ್ಕೆ ಅದು. ಓಹೋ, ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಬೇಡ್ಕೊತಾ ಇದೆಯಲ್ಲಮ್ಮ. ಎಲೆಕ್ಷನ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು ಮಾವ? ನನಗೆ ಎಲ್ಲ ಗೊತ್ತು ಕಣಮ್ಮ. ಏನ್ ನಂದಿತಾವ್ರೆ, ಬೆಳಗ್ಗೆ ಬೆಳಗ್ಗೆ ದೇವ್ರ ಪೂಜೆ ಜೋರಾ? ಜಾನಕಿ, ನೀವು ಮಾವನ ಜೊತೆ ಇದ್ದೀರಾ? ಇಲ್ಲಮ್ಮ, ಜಾನಕಿನೂ ಲೈನಲ್ಲಿದ್ದಾಳೆ. ಇದು ಕಾನ್ಫರೆನ್ಸ್ ಕಾಲು. ಓ, ಹಾ ಜಾನಕಿ, ನಾನು ನಿಮಗೂ ಸೇರಿನೇ ಬೇಡ್ಕೊಳ್ತಿದ್ದೀನಿ. ಗುಡ್ ಗುಡ್ ಗುಡ್. ನನಗೆ ನಿಮ್ಮಿಬ್ಬರಲ್ಲಿ ಯಾರು ಗೆದ್ರು ಸಂತೋಷನೇ. ನೋಡೋಣ ಜನ ಯಾರನ್ನ ಆಯ್ಕೆ ಮಾಡ್ಕೋತಾರೆ ಅಂತ. ಈ ವಿಷಯದಲ್ಲಿ ಡೌಟೇ ಬೇಡ ಮಾವ. ಮಾದೇವಯ್ಯನವ್ರ ಮಗಳು ನಾನು. ರಾಜಕೀಯ ವಿಷಯದಲ್ಲಿ ನಾನು ಸೋಲೋ ಮಾತೇ ಇಲ್ಲ. ಖಂಡಿತವಾಗ್ಲೂ ಈ ಸಲ ನಾನೇ ಗೆಲ್ಲೋದು. ಜಾನಕಿ, ನೀನೇನು ಹೇಳಲೇನಮ್ಮ? ಮಾವ, ನಾನು ಎಲೆಕ್ಷನ್ ಮುಗಿದ್ಮೇಲೆ ಮಾತಾಡ್ತೀನಿ. ಸರಿ, ಹಾಗಾದ್ರೆ ನಿಮ್ಮ ಎಲೆಕ್ಷನ್ ಮುಗಿದ ಮೇಲೆ ನಾನು ಕೆಲಸ ಮುಗಿಸಿ ಮನೆಗೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಇಬ್ಬರಿಗೂ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮಾವ. ಥ್ಯಾಂಕ್ಸ್ ಮಾವ. ಜಾನಕಿ, ನಿಮಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ನಂದಿತಾವ್ರೆ. ಚುನಾವಣೆಯಲ್ಲಿ ಭೇಟಿ ಮಾಡೋಣ. ಹ್ಞೂ. ದೊಡ್ಡಟ್ಟೆ ತೊಂಡೆಕಾಯಿ ಬಾಲು ಬೆಳೆಸಿರ್ಲಿಲ್ಲ ಅಲ್ಲೆಲ್ಲ ಅವ್ರ ಅಜ್ಜಿ ಮನೆಗೆ ಹೋಗೋರೆ. ಜಾತ್ರೆ ಅಂತ ಅವ್ರ ಅಜ್ಜಿ ಮನೇಲಿ. ಅಲ್ಲಕ್ಕಲ್ಲ, ಈ ಎಲೆಕ್ಷನ್ಗಿಂತ ಮುಖ್ಯ ಅಲ್ಲ ಜಾತ್ರೆ. ಆರಾಮ ವಾಡ್ಸ್ಕರ್ಕ ಹೋಗೋರೆ. ವಾ, ಹೋಗ್ಲಿ ಬಿಡು ಪಾಪ. ಲೇ ಮಂಜ, ಚಾರಲ್ಲ ಹಾಕೈತಿಲ್ಲ. ಆಯ್ತಣ್ಣ. ಹಾಂ, ಕಿತ ಎಲ್ಲರೂ ನಮ್ಮ ಅತ್ತಿ ಓಟ್ ಹಾಕ್ತಾರಲ್ವಲ್ಲ. ಹಣ ಫಿಕ್ಸು. ಅದಕ್ಕೆ ಯಾಕೆ ಹೊಡಿಯೋದು? ಲೈ ಇದಾ ಅದು ಸ್ವಲ್ಪ ಸರಿ ಮಾಡಲ ಆ ಕಡೆ ಹಿಂದೆ ಅಲ್ಲಿ ಅಲ್ಲೊಂದು ಹಾಕ್ಬಿಡ್ಲ, ಅಲ್ಲಿ ಇಲ್ಲಿ ಜಾಸ್ತಿ ಆಗದ. ಏ ಆ ಸರಿ ಹಾಕಿಲ್ಲ. ಹಾಂ, ಅದೇ ಅಣ್ಣ ಆ ಕಡೆ ಹಾಕ್ಲ ಆಯ್ತಿಲ್ಲ. ಹಾಂ, ನೋಡೋಟೆ ಹಾಕ್ಲ. ಏ ಮಂಜ, ಅಕ್ಕ ಅವ್ರಿಗೊಂದು ಚೇರ್ ಹಾಕೋ. ಛೇ ಪಾಪ ದೊಡ್ಡೊಟ್ಟೆ, ಅವ್ರ ಪಕ್ಷದವ್ರಿಗೆ ವೋಟ್ ಅಲ್ಲಲ್ಲ ಚೇರ್ ಹಾಕಕ್ಕೂ ಜನ ಇಲ್ಲ. ಏಯ್, ಕೆಸರು ಮೇಲೆ ಕಲ್ಲು ಹಾಕಕ್ಕೆ ಹೊಟ್ಟಿದ್ಯಲ್ಲೇ ಬೆದ್ದಿ. ಅಮ್ಮ, ಹೋಗಿ ನೀನೇ ಚೇರ್ ತಗೊಂಡ್ ಬಾ. ಹೋಗೆ. ಸರಿ ಆಯ್ತು. ಸಗಣ ಐಸ್ ಪೈಸ್.
ಅದಕ್ಕೆ ಎಲ್ಲ ರೆಡಿ ಇದೆ ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಬೇಡಿ, ಎಲ್ಲ ಕರೆಕ್ಟ್ ಆಗದೆ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಅದಕ್ಕೆ ಈ ಕಿತ ಕಪ್ ನಮ್ದಯ್ಯ. ಇದೇನಿಲ್ಲ ಒಂಟಿ ಸಿನ್ ಬಂದ್ಬಿಡ್ತು. ಕೆಲೈ ಮೂಗಿಗೆ ಬಣೆ ಹೊಡ್ಕೊ. ಅಸಕ ಬನ್ನಿ ತಡ ಆಯ್ತು. ಏನು ಸರ್ದವ? ನಿಮ್ಮ ಅಣ್ಣ ಮಾಡ್ತಾ ಇರೋದು ಒಸಿನೂ ಸಂದ ಕಾಣ್ತಿಲ್ಲಕ್ಕಲ್ಲ. ಹ್ಞೂ ಸರ್ದವ, ನನ್ನ ಮಾತೇ ಕೇಳ್ತಿಲ್ಲ, ನಂದಿಗೆ ಸಪೋರ್ಟ್ ಮಾಡ್ತವನೆ. ಬನ್ನಿ ಕೂತ್ಕೊಳ್ಳಿ. ಎಲ್ಲ ಬೇರೆ ಬೇರೆ ಕಡೆ. ಇಲ್ಲಿ ಬನ್ನಿ. ಅವ ಎಲ್ರೂ ಇದಕ್ಕೆ ಓಟ್ ಹಾಕ್ಬೋದು. ಬನ್ನಿ ಕೂತ್ಕೊಳ್ಳಿ. ವಾ ಮಾವ, ನೀವು ಅಲ್ಲ, ನೀವ್ಯಾಕೆ ಬರೋಕ್ಕೆ ಹೋದ್ರಿ? ಇವತ್ತು ಹೆಂಗಸ್ರು ಮಾತ್ರ ಓಟ್ ಹಾಕೋದು. ಗೊತ್ತು ಅಳಿ ಅಂದರೆ ನೀವು ನಿಮ್ಮವ್ರಿಗೋಸ್ಕರ ಬಂದ್ರಲ್ಲ, ಹಾಗೆ ನಾವು ನಮ್ಮವ್ರಿಗೋಸ್ಕರ ಬಂದಿದ್ದೀವಿ ಅಷ್ಟೇ. ಓ ಸೂಪರ್ ಮಾವ. ಮಾವ, ನಾನು ನಮ್ಮವ್ರಿಗೋಸ್ಕರ ಬಂದಿಲ್ಲ, ನಮ್ಮ ಅತ್ತಿಗೆಗೋಸ್ಕರ ಬಂದಿವ್ನಿ. ಅತ್ತೆ, ನೀವು ಗೆಲುವಿನ ಗುರುತಿಗೆ ಓಟ್ ಹಾಕಿ. ಅಳಿಯಂದ್ರೆ ನಾನು ಶಾರದಕ್ಕನ ಹತ್ರ ಮಾತಾಡ್ತಿರ್ತೇನೆ. ರೀ ನಡೀರಿ. ಎಲ್ಲರಿಗೂ ಗೋಲ್ಡ್ ರೆಡಿ ಮಾಡಿದ್ದೀನಿ. ಬನ್ನಿ ನಮಸ್ಕಾರ. ಬನ್ನಿ ನಮಸ್ಕಾರ. ಇದು ಗಾಬರಿ ಆಗ್ಬಿಟ್ಟು ಯಾವ್ಯಾವ್ದಕ್ಕೂ ಓಟ್ ಗುದ್ದುಬಿಟ್ಟಿರ, ಇದಕ್ಕೆ ಓಟ್ ಗುದ್ದಬೇಕು. ಲೇ ಪೆದ್ದ, ಹೋಗು, ಫಸ್ಟ್ ನಿಮ್ಮ ಕಡೆ ಬಂದವ್ರು ನೋಡು, ಕರ್ಕಬ ಬಂದ್ಬಿಟ್ಟ ಹೇಳೋಕ್ಕೆ. ಅವನ ಹಂಗೆ. ಸರಿ, ಎಲ್ಲ ಬಂದ್ರಾ? ಇನ್ನು ಚುನಾವಣೆ ಶುರು ಮಾಡಮ್ಮ. ಏ ರಮಣ, ಏನಾಗೈತೆ ನಿಂಗೆ? ಅದಕ್ಕೆ ಇನ್ನೂ ಬಂದಿಲ್ಲ, ಓಸಿ ತಡಿ. ಬಾಬಾ, ವೆಯ್ಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ. ಯಾರೂ ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ. ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ. ಅಶೋಕ್ ಅವರೇ, ಶುರು ಮಾಡಕ್ಕೆ ಹೇಳಿ. ಜಾನಕಿ ಮೇಡಮ್ಗೆ ಜೈ. ಜಾನಕಿ ಮೇಡಮ್ಗೆ ಜೈ. ಜಾನಕಿ ಮೇಡಮ್ಗೆ ಜೈ. ಬಂದವ್ರೆಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಅಲ್ಲಿ ಓಟಿನ ಡಬ್ಬ ಮಡಗಿವಿ, ಹಂಗೆ ಇಲ್ಲಿ ಇಂಕ್ ಬಾಟ್ಲೂ ಮಡಗಿದ್ದೀವಿ. ಇಂಕ್ ಹಾಕಿಸ್ಕೊಳ್ಳಿ,
ಓಟ್ ಹಾಕಿ. ಹಾಂ, ಹಂಗೆ ಈ ಚುನಾವಣೆ ನಡ್ಸೋಕ್ಕೆ ಸ್ಯಾನೆ ತಿಳ್ಕೊಂಡವ್ರು ಬಂದವ್ರೆ. ಶುರು ಮಾಡಮ್ಮ. ಹಾಂ, ಬನ್ನಿ ಬನ್ನಿ ಎಲ್ಲ ಓಟ್ ಹಾಕಿ. ಹಾಂ, ಏಯ್ ಸಾಲ ನಿಲ್ಸ. ಅಳಿಯಂದ್ರೆ ಒಂದು ಡೌಟು. ಏನು ಮಾವಯ್ಯ? ಓಹ್, ಈ ಎಲೆಕ್ಷನ್ನಾಗೆ ಯಾರು ಗೆಲ್ತಾರೆ ಅಂತಲೇ? ಅದಲ್ಲ, ಜಾನು ಎದುರಿಗೆ ನೀವು ನಂದಿತನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಹೆಂಡತಿಗೆ ಸಿಟ್ಟು ಬರಲ್ವೇ? ಏ ಹಂಗೇನಿಲ್ಲ ಮಾವಯ್ಯ, ನಮ್ಮವ್ರ ಬಗ್ಗೆ ನಂಗೆ ಸಂದಾಗ ಗೊತ್ತು. ಅಂದರೆ ಮುಂದಕ್ಕೆ ನಿಮಗೆ ಗೊತ್ತಾಯ್ತದೆ ಬಿಡಿ. ನಮ್ಮ ಹೆಂಡತಿ ಹತ್ರ ನಾವು ಹಾಗೇನಾದರೂ ಮಾಡೋಕ್ಕೆ ಹೋದರೆ ನಮ್ಮ ಗತಿ ಗೋವಿಂದ. ಹೌದಾ? ಹಂಗಾರೆ ಅತ್ತೆ ಅಷ್ಟೊಂದು ಜೋರ? ಆ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದೀರಲ್ಲ, ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೂ ಎಲ್ಲ ಗೊತ್ತಾಗುತ್ತೆ. ನಂಗೆ ಯಾಕೋ ಎಡ್ಕಂಡು ಹೊಡ್ಕೊತಾರಂಗೈತೆ. ನಿಮಗೂ ಹಂಗೆ ಆಯ್ತಾಯ್ತಾ? ಸುಮ್ಮನೆ ಅತ್ತೆ, ಈಗ ಎಲ್ಲರೂ ಓಟ್ ಹಾಕಾಯ್ತು. ಈಗ ಜಾನ್ಕಿ ಅದಕ್ಕೆ ಮತ್ತು ನಂದಿ ಮಾತ್ರ ಬಾಕಿ ಇರೋದು. ನೀವು ಓಟ್ ಹಾಕಿ.